ಮಾಡೋದು? ಈಗಾಗಲೇ ಇಲಾಖೆ ನಮ್ಮ CS ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗ್ ಅನ್ನ 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದ್ರೆ ತೀರ್ಕೊಂಡವ್ರ ಮೇಲೆ ಅಂತವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದ್ರೆ ಅದು ನಮಗೆ ಗೊತ್ತಾಗತ್ತಲ್ಲ ಇಮಿಡಿಯೇಟ್ ಆದ್ರೆ ಈಗ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಅನ್ನ ನಾವು ಅದಕ್ಕೆ ಅಳವಡಿಕೆ ಮಾಡಿದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗ್ಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹಿಂಗಾಗಿ ಅದನ್ನ ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯ್ತು, ನಾನು ಅದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನ ರಿಕವರ್ ಮಾಡ್ಬೇಕು ಅನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದೀವಿ. CS ಅವರು ಈಗಾಗಲೇ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು, ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೇಡಮ್, ಈ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ? ಅದು ಎರಡರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಏನ್ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಬದ್ಧವಾಗಿ. ಒಂದು ಮೇಡಮ್, ಕೊನೆಯದಾಗಿ DKಶಿ ಅವರ ತಾಳ್ಮೆ, ಅವರ ಕಾಯುವಿಕೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತೇಳಿ ಅವರ ಅಭಿಮಾನ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ನೀವು ಎಷ್ಟೇ ಕೇಳಲಿ, ಯಾವುದೇ ರೀತಿ ಪ್ರಶ್ನೆ ಕೇಳಲಿ, ಅದು ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ. ಥ್ಯಾಂಕ್ ಯು. ದಂಪತಿ ಪ್ರೀತಿಸಿ ಮದುವೆ ಆಗಿದ್ದಾರೆ. ಸುಮಾರು 2-3 ವರ್ಷ ಆಯ್ತು ಅವ್ರಿಗೆ ಏನು ಯೋಚನೆ ಮಾಡಿದ್ರೆ ಅಂದ್ರೆ ಜಮೀನು ತಗೋತೀವಿ, ಸೈಟ್ ಕೊಡ್ತೀವಿ ಅಂತೇಳಿ ಸುಮಾರು 5-6 ಲಕ್ಷ ರೂಪಾಯಿ ಇದ್ದಂತ ಅಲ್ಲಿ ಊರನ್ನವ್ರು ಮೇಡಮ್. ಆದ್ರೆ ದೂರ್ ಕೊಟ್ರೆ ಅಲ್ಲಿ PSI ಮಾಳಪ್ಪ ಪೂಜಾರಿ ಅನ್ನೋರು ದೂರ ತಗೊಳ್ತಿರ್ಲಿಲ್ಲ ಅಂತ. SP ಅವ್ರ ಹತ್ರ ಇವತ್ತನೇ ಮಾತನಾಡ್ತೀನಿ, ನಂಗೆ ಡೀಟೇಲ್ಸ್ ನೀವು ಕೊಡಿ. ಆ ದಂಪತಿಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾನು ಮುಂದಾಗ್ತೀನಿ. ಮೇಡಮ್, ಬೆಳಗಾವಿಯಲ್ಲಿ ಅಧಿವೇಶನ ಆಯ್ತು, ತೃಪ್ತಿ ತಂತ ನೋಡಿ. ಬೆಳಗಾವಿನಲ್ಲಿ ನಮ್ಮ ಸರ್ಕಾರ ಈ ಬಾರಿ ಬಹಳಷ್ಟು ಯೋಜನೆಗೆ, ಈ ಭಾಗದ ಅಭಿವೃದ್ಧಿಯ ಪರವಾಗಿ ಬಹಳಷ್ಟು ಯೋಜನೆಗೆ ನಾವು ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ, ನಮ್ಮ ಸಂಪೂರ್ಣ ಕ್ಯಾಬಿನೆಟ್ ಆಗಲಿ, ನಮ್ಗೆಲ್ಲರಿಗೂ ಒಂದು ಕಾಳಜಿ, ಈ ಭಾಗದಲ್ಲಿ ಬಹಳಷ್ಟು ದಿನದಿಂದ ಬೇಡಿಕೆಯಲ್ಲಿ ಇರುವಂತ ಅನೇಕ ಒಂದು ಯೋಜನೆಗಳಿಗೆ ಚಾಲನೆ ಕೊಡಬೇಕು, ಒಳ್ಳೆ ರೀತಿಯಾಗಿ ಚರ್ಚೆ ಆಗಬೇಕು. ಅಂದ್ರೆ ಏನ್ ಮಾಡೋದು, ಕೆಲವರು ರಾಜಕಾರಣನೇ ಮಾಡ್ಲಿಕ್ಕೆ ಬರಬೇಕು ಅಂತ ಹೇಳ್ತಾರೆ, ಕೆಲವರು ಮಾಧ್ಯಮದಲ್ಲಿ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಮೊದಲನೇ ದಿನಾನೇ ತಮ್ಮ ಮುಖಾಂತರ ವಿನಂತಿಯನ್ನ ಮಾಡ್ಕೊಂಡಿದ್ದೆ, ನಾವೆಲ್ಲರೂ ರಾಜಕಾರಣವನ್ನ ಬಿಟ್ಟು ಉತ್ತರ ಕರ್ನಾಟಕ ಭಾಗದ, ಏನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತೀವಿ, ಈ ಭಾಗದ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡೋಣ ಅಂತ. ಆದ್ರೆ ಇದು ಒಂಥರ ಹೇಳ್ತಾರಲ್ಲ 50-50 ಅಂತ ಹೇಳ್ಬೋದು. ತೃಪ್ತಿನೂ ಆಗಲ್ಲ ಅಥವಾ ಅತೃಪ್ತಿನೂ ಕೂಡ ಆಗಿಲ್ಲ. ಚರ್ಚೆಗಳು ಮಾತ್ರ ಆಗ್ತದೆ, ಯಾವುದೇ ಅನುಷ್ಠಾನಗಳು ಆಗ್ತಿಲ್ಲ. ಖಂಡಿತವಾಗ್ಲೂ ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೆ ಯಾವ ಕಣ್ಣಿನಿಂದ ನೋಡಿದ್ರೆ ಏನ್ ಕಾಣ್ಬೇಕು ಅದು ಕಾಣಿಸ್ತಾ ಇದೆ. ನನ್ನ ಪ್ರಕಾರ ನಮ್ಮ ಸರ್ಕಾರ ಅಭಿವೃದ್ಧಿ ಪರವಾದಂತ ಅನೇಕ ಯೋಜನೆಗಳನ್ನ ಈ ಭಾಗದಲ್ಲಿ ಒಪ್ಪಿಗೆ ಸೂಚನೆ ಮಾಡಿದ್ದಾರೆ. ಅಧಿವೇಶನ ಆದಾಗಿಂದ ಹೇಳಿದೆ. ಕೊನೆಯದಾಗಿ ಮೇಡಮ್, ಬೆಳಗಾವಿ ಜಿಲ್ಲೆ ಯುವಜನೆ ಸಂಬಂಧಪಟ್ಟಂಗೆ ಸಾಕಷ್ಟು ಧ್ವನಿ ಆಯ್ತು, ಹೋರಾಟಗಳಾದ್ವಿ. ಅದು ಪ್ರತಿ ಸಾರಿ ಅಧಿವೇಶನ ಬಂದಾಗ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಇದೆ. ಯಾಕಂತಂದ್ರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರು, ಬಹಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು, 14-15 ತಾಲೂಕುಗಳಿದ್ದಾವೆ. ಸೊ ಇನ್ನ ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನ ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂತ ಎಲ್ಲ ಲಕ್ಷಣಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡ್ಬೇಕನ್ನುವಂಥದ್ದು ಬಹಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದ್ರು, ಸತೀಶ್ ಅಣ್ಣನ್ ಮುಂದೆನೂ ಚರ್ಚೆ ಮಾಡಿದ್ರು. ಆದ್ರೆ ಏನಾಯ್ತು ಅಂದ್ರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗ್ಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗ್ಬೇಕು ಅಂತ. ಆದ್ರೆ ಅಳದು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ, ಆ ಮನಸ್ಸಿನಿಂದನೇ ಬಂದಿದ್ರು. ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು, ಎಲ್ಲರನ್ನು ಕರೆದು ಮಾತಾಡೋಣ ಅಂತಾನೆ ಹೇಳಿದ್ರು. ಬಟ್ ಬಹಳಷ್ಟು ಜನ ನಿಯೋಗವನ್ನ ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನು ಚಿಂತನೆಯನ್ನ ಮಾಡ್ತಾರೆ. ಮೇಡಮ್, ಈಗ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತ್ತವರ ಅಕೌಂಟ್ ಕೂಡ ಹಣ
ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹಿಂಗಾಗಿ ಅದನ್ನ ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯ್ತು, ನಾನು ಅದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನ ರಿಕವರ್ ಮಾಡ್ಬೇಕು ಅನ್ನುವಂಥದ್ದು ಹೊಣೆಗಾರಿಕೆ.